ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಇದೆ ಒಂದು ಸ್ವೀಟ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ, ಪಾಕಿಸ್ತಾನದ ವಶದಲ್ಲಿದ್ದ ನಮ್ಮ ಸೈನಿಕ ಅಭಿನಂದನ್ ಅವರು ಬಿಡುಗಡೆ ಆಗ್ತಿದ್ದಾರೆ. ಅವರು ಶುಕ್ರವಾರ ಬಿಡುಗಡೆ ಆಗಲಿದ್ದಾರೆ ಅಂತ ಅಧಿಕೃತವಾಗಿ ಮಾಹಿತಿ ಸಿಕ್ಕಿದೆ. ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಅವರು ಅಧಿವೇಶನದಲ್ಲಿ ಅಧಿಕೃತವಾಗಿ ಎಲ್ಲರಿಗೂ ಒಂದಿಗೆ ಹೇಳಿದ್ದಾರೆ, ಶುಕ್ರವಾರ ಅಭಿನಂದನ್ ಅವರನ್ನ ಸೇಫ್ ಆಗಿ ಭಾರತಕ್ಕೆ ತಲುಪಿಸ್ತೀವಿ ಅಂತ. ಭಾರತವೂ ಅಷ್ಟೇ ಯಾವುದೇ ಮಾತುಕತೆ ಇಲ್ಲ, ಮೊದಲು ನಮ್ಮ ಸೈನಿಕರನ್ನ ಭಾರತಕ್ಕೆ ಕಳಿಸಿ ತದನಂತರವೇ ನಾವು ಮಾತನಾಡೋದು ಅಂತ ಹೇಳಿತ್ತು. ಅದರ ಜೊತೆಗೆ ನಾವು ಸೆದೆ ಬಡಿದಿದ್ದು ಉಗ್ರರನ್ನ, ಪಾಕಿಸ್ತಾನದ ಸೈನಿಕರನ್ನಲ್ಲ ಅಂತ ಹೇಳಿ ಪಾಕಿಸ್ತಾನಕ್ಕೆ ಶಾಕ್ ಅನ್ನ ನೀಡ್ತಾ ಇದ್ದಾರೆ. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಿಂದ ಸಹ ಪಾಕಿಸ್ತಾನಕ್ಕೆ ಅತಿಯಾಗಿ ಹೆಚ್ಚು ಒತ್ತಡ ಹಾಕ್ತಾ ಇರೋದ್ರಿಂದ ಪಾಕಿಸ್ತಾನ ನಮ್ಮೆಲ್ಲರ ಮಾತುಗಳಿಗೆ ಶರಣಾಗಲೇಬೇಕಾದ ಪರಿಸ್ಥಿತಿ ಇತ್ತು. ಅದೇ ರೀತಿ ಜಿನೇವಾ ಒಪ್ಪಂದದ ಪ್ರಕಾರ ಯಾವುದೇ ಒಬ್ಬ ಸೈನಿಕ ಅಥವಾ ನಾಗರಿಕ ಹುಷಾರಿಲ್ಲದೆ ಅಥವಾ ಆತನಿಗೆ ಪ್ರಜ್ಞೆ ಇಲ್ಲದೆ ಆತನಿಗೆ ಹೋರಾಟದ ಸ್ಥಿತಿ ಆತನ ಇಲ್ಲದಂಥ ಪಕ್ಷದಲ್ಲಿ ಯಾವುದೇ ಒಂದು ದೇಶ ಆತನನ್ನ ಚಿಕಿತ್ಸೆ ನೀಡಿ ದೇಶಕ್ಕೆ ಹಿಂತಿರುಗಿಸಬೇಕು ಅಂತ ಒಪ್ಪಂದ ಆಗಿದೆ. ಆ ಒಪ್ಪಂದದ ಪ್ರಕಾರ ಪಾಕಿಸ್ತಾನ ಇಂದು ಅವರನ್ನ ನಮಗೆ ವಾಪಸ್ ನೀಡಲೇಬೇಕು. ಇದರಿಂದ ಯಾವುದೇ ರೀತಿಯಾಗಿ ಮಾತನಾಡದೆ ಇದು ನಮ್ಮ ಶಾಂತಿಯ ಒಪ್ಪಿಗೆ ಅಂತ ಹೇಳಿ ಅಭಿನಂದನ್ ಅವರನ್ನ ಭಾರತಕ್ಕೆ ಕಳಿಸ್ತಾ ಇದ್ದಾರೆ. ಮತ್ತೆ ನಮ್ಮ ಮನೆಗೆ ಮರಳಿ ಬರ್ತಾ ಇರುವ ಸೈನಿಕ ಅಭಿನಂದನ್ ಅವರಿಗೆ ನಾವೆಲ್ಲ ಅದ್ಧೂರಿಯಾಗಿ ಸ್ವಾಗತ ಕೋರೋಣ. ಹಾಗೆ ಅವರು ಪಾಕಿಸ್ತಾನದಲ್ಲಿ ಇದ್ದರೂ ಸಹ ಬಹಳಷ್ಟು ಧೈರ್ಯವಾಗಿ ಮಾತನಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಒಂದು ಬಿಗ್ ಸಲ್ಯೂಟ್ ಅಂತ ಹೇಳೋಣ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮರೆಯದೆ ಈ ವಿಡಿಯೋವನ್ನು ಎಲ್ಲರ ಬಳಿ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ.